ನಾನೀಗ ಕನ್ನಡಿಗರಿಗೋಸ್ಕರ ನಾನು ಸುದ್ದಿ ಕೊಡ್ತಾ ಇರೋದು ಹನುಮಾನ್ ಗಡಿ. ಅಯೋಧ್ಯೆಯಲ್ಲಿ ಪ್ರಖ್ಯಾತಿ ಪಡೆದಿರುವಂತಹ ಸ್ಥಳ ಅಂದ್ರೆ ಹನುಮಾನ್ ಗಡಿ. ಇಲ್ಲಿಂದ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೋಟ್ಯಾನುಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ. ಆ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಸ್ಥಾಪನೆ ಇವತ್ತು ಆಗುತ್ತೆ. ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಆದ್ರೆ ಇವತ್ತು ಮೂರ್ತಿಯ ಸ್ಥಾಪನೆಯ ಕೆಲಸಗಳು ಗರ್ಭಗುಡಿಯಲ್ಲಿ ಆಗುತ್ತೆ. ಈ ಕ್ಷಣಕ್ಕಾಗಿ ಕೋಟ್ಯಾನುಕೋಟಿ ಹಿಂದೂಗಳು ಕಾತ್ರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಸನ್ನಿಹಿತವಾಗಿದೆ. ಸದ್ಯ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ರಾಮನೂರಿನಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ಮೂರ್ತಿ ಇವತ್ತು ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗೋದು ಇದು ಕನ್ನಡಿಗರ ಮಟ್ಟಿಗೆ ಬಹಳ ಹೆಮ್ಮೆಯ ಸಂಗತಿ. 12 ಅಧಿವಾಸ ಪೂಜೆಯೊಂದಿಗೆ ರಾಮಲಲ್ಲಾ ಗರ್ಭಗುಡಿಯಲ್ಲಿ ಇವತ್ತು ಸ್ಥಾಪನೆ ಮಾಡಲಾಗುತ್ತೆ. ಮಧ್ಯಾಹ್ನ 12:45ರಿಂದ 1 ಗಂಟೆಯ ಒಳಗಡೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅದಕ್ಕೂ ಕೂಡ ಶುಭ ಸಂದರ್ಭ, ಶುಭ ಲಗ್ನ, ಶುಭ ಮುಹೂರ್ತ ಇದೆಲ್ಲವನ್ನ ಕೂಡ ನೋಡಿ ಕರ್ನಾಟಕ ಮೂಲದ ಶಿಲ್ಪಿ ಕೆತ್ತಿರುವ ರಾಮಲಲ್ಲಾ ಮೂರ್ತಿಯ ಸ್ಥಾಪನೆ ಇವತ್ತು ಗರ್ಭಗುಡಿಯಲ್ಲಿ ಆಗುತ್ತೆ. ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 22ರಂದು ಪಟ್ಟಿಯನ್ನ ತೆರವು ಮಾಡಲಾಗುತ್ತೆ. ಆ ಬಳಿಕ ಪ್ರಾಣ ಪ್ರತಿಷ್ಠಾಪನೆಯನ್ನ ಮೂರ್ತಿಗೆ ಮಾಡಲಾಗುತ್ತೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆಯ ನಂತರ ಕಣ್ಣಿನ ಬಟ್ಟಿ ತೆರವಾಗುತ್ತೆ. ಇಂದು ಗಣೇಶ ಅಂಬಿಕಾ ಪೂಜೆ, ವರುಣ ಪೂಜೆ, ಮಾಂತ್ರಿಕ ಪೂಜೆ, ಬ್ರಾಹ್ಮಣ ವರುಣ, ವಾಸ್ತು ಪೂಜೆ ಮತ್ತು ಔಪಚಾರಿಕ ಪೂಜೆ ಪುನಸ್ಕಾರಗಳು ಇವತ್ತು ಗರ್ಭಗುಡಿಯಲ್ಲಿ ಜರುಗುತ್ತೆ. ರಾಮಲಲ್ಲಾ ಮೂರ್ತಿ ಸ್ಥಾಪನೆ ಆದ ಬಳಿಕ ಸದ್ಯ ನಾನು ಅಯೋಧ್ಯೆಯ ಪ್ರಮುಖ ಸ್ಥಳ ಹನುಮಾನ್ ಗಡಿಯಲ್ಲಿ ನಾನಿದ್ದೀನಿ. ನೀವು ಗಮನಿಸಬೇಕು, ಯಾರಾದ್ರೂ ಅಯೋಧ್ಯೆಗೆ ಬರ್ತೀರಾ ಅಂದ್ರೆ ಮೊದಲು ರಾಮನ ದರ್ಶನ ಮಾಡಲ್ಲ, ಬದಲಾಗಿ ಈ ಹನುಮಾನ್ ಗಡಿಗೆ ಬಂದು ಹನುಮಂತನ ದರ್ಶನವನ್ನ ಮಾಡ್ಕೊಳ್ತಾರೆ. ಕಾರಣ ಅಯೋಧ್ಯೆಯ ರಾಜ ಈ ಹನುಮಂತ. ನೋಡಬಹುದು ದೇವರ ದರ್ಶನವನ್ನ ನಮ್ಮ ಕರ್ನಾಟಕದ ಜನತೆಗೆ ನಾವು ರಿಪಬ್ಲಿಕನ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಏನಾದ್ರೂ ಅಯೋಧ್ಯೆಗೆ ಬರಕ್ ಆಗ್ತಿಲ್ಲಪ್ಪ, ಹನುಮಂತನ ದರ್ಶನ ಮಾಡಕ್ ಆಗ್ತಿಲ್ಲ, ರಾಮನ ದರ್ಶನ ಮಾಡಕ್ ಆಗ್ತಿಲ್ಲ, ಅಲ್ಲಿನ ಸಂಭ್ರಮ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಖಂಡಿತ ಬೇಸರ ಬೇಡ. ನಾವು ಎಕ್ಸ್ಕ್ಲೂಸಿವ್ ಆಗಿ ದೇವರ ದರ್ಶನ ಮಾಡಿಸ್ತೀವಿ ನಿಮಗೆ. ಅಯೋಧ್ಯೆಯಿಂದ ಮನೆಯಲ್ಲೇ ಕೂತ್ಕೊಂಡು ದೇವರ ದರ್ಶನ ಮಾಡುವಂತಹ ಭಾಗ್ಯ ನೋಡಬಹುದು. ಇದು ಹನುಮಾನ್ ಗಡಿಯಲ್ಲಿರುವಂತಹ ಹನುಮಂತನ ದೇವರ ಮೂರ್ತಿ. ಪ್ರಧಾನಿಯವರು ಸ್ವತಃ ಅಯೋಧ್ಯೆ ಬಂದಾಗ ಮೊನ್ನೆ ಶಂಕುಸ್ಥಾಪನೆ ನೆರವೇರಿಸಿದ್ರಲ್ಲ ಹಲವು ಕಾರ್ಯಕ್ರಮಗಳಿಗೆ, ಆಗಲೂ ಬಂದಾಗ ಹನುಮಂತನ ದರ್ಶನ ಪಡೆದುಕೊಂಡೆ ನಂತರ ಕಾರ್ಯಕ್ರಮಗಳಿಗೆ ಅವರು ಚಾಲನೆ ಕೊಟ್ಟಿದ್ರು. ಈಗ ಮುಂದೆ ಬರುವಂತ ಸಂದರ್ಭದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಬಂದ ತಕ್ಷಣ ನೇರವಾಗಿ ಹನುಮಾನ್ ಗಡಿಗೆ ಬಂದು ಹನುಮಂತನ ದರ್ಶನ ಪಡೆದುಕೊಂಡ ಬಳಿಕವೇ ರಾಮ ಮಂದಿರಕ್ಕೆ ಹೋಗ್ತಾರೆ. ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅಷ್ಟು ದೊಡ್ಡ ಮಟ್ಟದ ಇತಿಹಾಸ ಹನುಮಾನ್ ಗಡಿಯಲ್ಲಿರುವಂತಹ ಹನುಮಂತನ ದೇವರಿಗೆ ಇರೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗ ನನಗೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಮ್ಮ ಲೋಗೋ ನೋಡಿ, ಅದು ಕೂಡ ರಿಪಬ್ಲಿಕ್ ಕನ್ನಡನ ಅಂತ ಇಲ್ಲೊಬ್ರು ಬಂದ್ರು ಮಾತಾಡ್ತಾ ಇದ್ದಾರೆ. ಕರ್ನಾಟಕದಿಂದ ಆಗಮಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಇರೋದು ಹೈದರಾಬಾದ್, ಬಟ್ ನಮ್ಮ ಪ್ರಾಪರ್ ಕರ್ನಾಟಕದಲ್ಲಿ. ಓಕೆ, ಹೇಗೆ ಅನಿಸ್ತಾ ಇದೆ ಅಯೋಧ್ಯೆಗೆ ಬಂದಿರೋದ್ರಿಂದ? ಅಯೋಧ್ಯ ಇದು ಒಂದು ಪುಣ್ಯ ಭೂಮಿ ಅಂತ ಹೇಳ್ಬೋದು. ಒಂದು ಅದು ವೈಬೇ ಬೇರೆ. ಇದ್ರ ಬಾರೆ ಹೇಳಕ್ಕೆ ಏನೂ ಮಾತು ಸಾಕಾಗೋಂಗಿಲ್ಲ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ವೈಬ್. ಇಲ್ಲಿಂದು ಸ್ಪೆಷಲಿ ಇಲ್ಲಿ ಹನುಮಾನ್ ಗಡಿನಲ್ಲಿ ಆ್ಯಕ್ಚುಲಿ ಹನುಮಾನ್ ಗಡಿ ಅಯೋಧ್ಯೆಗೆ ಬಂದರೆ ಫಸ್ಟ್ ಹನುಮಾನ್ ಗಡಿ ಬರಬೇಕು. ಹನುಮಾನ್ ಗಡಿ ಯಾವಾಗ ಬರಬೇಕು ಅಂದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಪಾಲಕ ಈ ಹನುಮಾನ್ ಗಡಿ ಹನುಮಂತ. ಹಾಗಾಗಿ ಫಸ್ಟ್ ಇಲ್ಲಿಗೆ ಬರೆಯಬೇಕಾಯ್ತದ. ಇಲ್ಲಿಂದು ಜೈ ಶ್ರೀರಾಮ್ ಅನ್ನೊಂದು ಕೆಪಿ ಅಂದ್ರೆ ನಂಗೆ ಕೊನೆ ಇದ್ದಿ 1,00,000 ಸಲ ಜೈ ಶ್ರೀರಾಮ್ ಅಂದಿನ ಒಟ್ಟು. ಅದು ಯಾಕೆ ಅಯೋಧ್ಯೆಗೆ ಈ ಸಂದರ್ಭದಲ್ಲಿ ಬರಬೇಕು ಅಂತ ತಮಗೆ ಅನಿಸ್ತು? ಯಾಕಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ ಜನ, ಬಟ್ ಈಗ ಎಲ್ಲರೂ ಬಹುತೇಕರು ಅಯೋಧ್ಯೆಗೆ ಬರ್ಬೇಕಪ್ಪ, ಈ ಪುಣ್ಯ ಭೂಮಿ ಕಾಲಿಡಬೇಕು ಅಂತ ಭಾವಿಸ್ತಿದ್ದಾರೆ. ಹಾಗೆ ಅನ್ಕೊಂಡ್ ಬಂದ್ರ? ಫಸ್ಟ್ ನಾನು ಇಡೀ ಕರ್ನಾಟಕಕ್ಕೆ ಅಲ್ಲ, ಪೂರಾ ಈ ಪ್ರಪಂಚಕ್ಕೆ ನಾನು ರಾಮ್ ಜನ್ಮಭೂಮಿ ಶುಭಾಕಾಂಕ್ಷೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ರಾಮ್ಲಲ್ಲಾ 500 ಸಂವತ್ಸರ ಬಾದು 500 ಇಯರ್ಸ್ ಬಾದು ಇವಾಗ ಅವರು ಬರ್ತಿದ್ದಾರೆ. ಅದು ಒಂದು ದೊಡ್ಡ ಹಬ್ಬ. ಸೊ ಅದು ನೋಡಕ್ಕಾಗಿ ಅಯೋಧ್ಯೆಗೆ ಬಂದಿನಿ. ಬಹಳ ಖುಷಿ ಆಯ್ತು ನಮ್ಮ ಕರ್ನಾಟಕದವರು, ಅದು ನಮ್ಮ ರಿಪಬ್ಲಿಕ್ ಕನ್ನಡ ನೋಡಿ ಅವ್ರು ಮಾತನಾಡಿಸಿದ್ದು. ఖండిత మేము ముంబై నుంచి వచ్చినామమ్మా.
ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂದ್ರೆ ಜೈ ಶ್ರೀರಾಮ್ ಹೇಳಲೇಬೇಕು ಅಲ್ವಾ, ಇಲ್ಲಿ ಬಂದಾದ್ಮೇಲೆ ನೀವು ಒಂದ್ಸಾರಿ ಜೋರಾಗಿ ಜೋಶಲ್ಲಿ ಹೇಳಿ. सियावर रामचंद्र की, सियावर रामचंद्र की. आपका नाम आपका ಮಹೇನ್ ಚೌಹಾನ್ MP ಬಾಲಾಘಾಟ್. ಸೊ ಎಲ್ಲ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು, ಹಬ್ಬದ ವಾತಾವರಣ, ಹನುಮಾನ್ ಗಡಿಯಲ್ಲಿ ಸಂಭ್ರಮದ ಕ್ಷಣಗಳನ್ನ ಕೂಡ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ.